ಇನ್ನೊಂದು ಸುದ್ದಿ ಹೇಳ್ತೀನಿ. ಏನಿದು? ವಾಲ್ಮೀಕಿ ನಿಗಮದ ಹಗರಣ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದೆ. ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ಸಿಎಂ ನಿವಾಸದ ಮುಂದೆ ಕೇಸರಿ ಸೇನೆ ಪ್ರತಿಭಟನೆ ಕಹಳೆ ಮೊಳಗಿಸಿದೆ. ಈಗಲೂ ಹೇಳ್ತಾ ಇದ್ದೀವಿ, ಆಗಿರೋದು ಅನ್ಯಾಯ, ಹಣಕಾಸಿನ ದುರ್ಬಳಕೆ. ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಕರೆದು ರಾಜೀನಾಮೆ ಕೇಳಬೇಕಾಗಿತ್ತು. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ಆಗಬೇಕು. ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಚಿವ ನಾಗೇಂದ್ರಗೆ ತಲೆಬೇನೆ ತಂದಿಟ್ಟಿದೆ. ಬಿಜೆಪಿ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಚಂದ್ರಶೇಖರನ್ ಕೇಸ್ನಲ್ಲಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಇದು ಒಂದು ಸರ್ಕಾರನ, ನಿಮ್ಗೇನು ಅನ್ಸುತ್ತೆ? ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಗೇನು ಆತ್ಮಸಾಕ್ಷಿ ಇಲ್ವಾ? ನಿಮ್ಗೇನಾರು ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ, ನಿಮ್ಮ ಹಿರಿತನಕ್ಕೆ, ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು, ನೈತಿಕತೆಯನ್ನು ತಗೊಳ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದುವರೆಗೂ ನಡೆದಿರುವಂಥ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದೆ. ಇದೂ ಬಹಳ ಪ್ರಮುಖವಾಗಿದೆ. ನೇರವಾಗಿ ನಿಮ್ಮ ಮೇಲೇ ಬರುವಂಥ ಈ ಆಪಾದನೆ ನೀವು ರಾಜೀನಾಮೆ ಕೊಡುವಂಥದ್ದು ಆಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಂದ್ರಶೇಖರನ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ಅವರು, 25 ಕೋಟಿ ಹಣ ತೆಲಂಗಾಣಕ್ಕೆ ಹೋಗಿತ್ತೋ ಅಥವಾ ಬೇರೆ ಎಲ್ಲಿಗೂ ಹೋಗಿತ್ತೋ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ. ಆ 25 ಕೋಟಿ ತೆಲಂಗಾಣಕ್ಕೆ ಹೋಗಿತ್ತೋ ಅಥವಾ ಇನ್ಯಾವ ರಾಜ್ಯಕ್ಕೆ ಹೋಗಿತ್ತೋ ಅದನ್ನು ಕೂಡ ಸ್ಪಷ್ಟಪಡಿಸ್ಬೇಕು ಮಾನ್ಯ ಗೌರವಾನ್ವಿತ ಸಚಿವರು. ಮತ್ತು ಒಂದು ಮಾತನ್ನು ನಾನು ಹೇಳ್ತೇನೆ ಸಂದರ್ಭದಲ್ಲಿ, ಇವತ್ತು ST ಕಾರ್ಪೊರೇಷನಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಕೇವಲ ಇದು ಒಂದೇ ಇಲಾಖೆಯಲ್ಲಿ ನಡೆದಿದೆ ಅಂತಕ್ಕಂಥದ್ದಲ್ಲ, ಇನ್ನೂ ಬೇರೆ ಬೇರೆ ಇಲಾಖೆಯಲ್ಲೂ ಸಹ ಈ ರೀತಿ ಅವ್ಯವಹಾರಗಳು ಆಗಿದೆ ಅನ್ನುವ ಅನುಮಾನಗಳು ಇವತ್ತು ಕೇಳಿ ಬರ್ತಾ ಇದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆಗೆ ಬಿಜೆಪಿ ನಿಗನಿಗೆ ಕೆಂಡವಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಬಿಜೆಪಿ ST ಮೋರ್ಚಾ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ರಸ್ತೆಯ ಉದ್ದಕ್ಕೂ ಅನ್ಯಾಯ ಅನ್ಯಾಯ ಅಂತ ಘೋಷಣೆ ಕೂಗಿದ್ರು. ದಲಿತರ ಹಣ ತಿಂದ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಕಾರ್ಯಕರ್ತರು ಸಿಎಂ ನಿವಾಸದ ಬಳಿ ಬರುತ್ತಿದ್ದಂತೆ ಪೊಲೀಸರು ಅಡ್ಡ ಹಾಕಿದ್ರು. ಕುಮಾರಕೃಪ ಬಳಿ ಬಿಜೆಪಿ ST ಮೋರ್ಚಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡ್ರು. ಈ ವೇಳೆ ಹೈಡ್ರಾಮವೇ ನಡೆದು ಹೋಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರ್ಯಾರ ಅಟ್ಟಹಾಸಕ್ಕೆ, ಯಾರ್ಯಾರ ಮದಕ್ಕೆ, ಯಾರ್ಯಾರ ಲಾಭಕ್ಕೆ ಚಂದ್ರಶೇಖರಯ್ಯ ಅನ್ನುವಂಥ ಒಬ್ಬ ಪ್ರಾಮಾಣಿಕರನ್ನ ಕಳ್ಕೊಂಡು ಅಲ್ವಾ? ಹೆಂಗೆ ಪ್ರಾಮಾಣಿಕರು ಅಂತ ಹೇಳ್ತಿರ್ತಂದ್ರೆ, ರೇ 50 ಕೋಟಿ ತಾನು ಒಂದು ನಯಾ ಪೈಸೆ ತಿಂದಿಲ್ಲ, ಎಲ್ಲೋ ಅಕೌಂಟಿಂದ ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದರೆ ಅವರು ಪ್ರಾಮಾಣಿಕರೇ. ಆ ಪ್ರಾಮಾಣಿಕ ವ್ಯಕ್ತಿ ಸಾವಿಗೀಡಾಗಿದ್ದರೆ ಅದಕ್ಕೊಂದು ಮರ್ಯಾದೆ, ಅದಕ್ಕೊಂದು ಗೌರವವನ್ನು ಅಟ್ಲೀಸ್ಟ್ ಕೊಡಬೇಕು ಅಂತಂದರೆ ಅದಕ್ಕೆ ತಕ್ಕದಾದ ಶಿಕ್ಷೆಯನ್ನು ಕೊಡಲೇಬೇಕಾಗತ್ತೆ. ರಾಜಕೀಯ ಪಕ್ಷಗಳು ಏನೇ ಆಟ ಆಡಲಿ, ಇದನ್ನು ಇಂಚಿಂಚಾಗಿ ನಾನು ಬಿಡಿಸಿ ಹೇಳ್ತೀನಿ. ಎಲ್ಲಾಗಿದೆ ಪ್ರಾಬ್ಲಮ್, ಎಲ್ಲಾಗಿರೋದು ತಪ್ಪು, ಎಲ್ಲಾಗಿರೋದು ಅನ್ಯಾಯ, ಎಲ್ಲಾಗಿರೋದು ದೋಖ, ಎಲ್ಲಾಗಿರೋದು ಏನು. ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇತ್ತು. ಅದು ಒಂದು ತಿಂಗಳು, ಈ 3 ತಿಂಗಳಿದೆಯಲ್ಲ, ಎಲೆಕ್ಷನ್ 3 ತಿಂಗಳಾಯ್ತಲ್ಲ, ಆಗ ಅಲ್ಲೇ ಬಿದ್ದಿರುತ್ತೆ 187 ಕೋಟಿ ರೂಪಾಯಿ. ಆ ದುಡ್ಡನ್ನು ಲಪಟಾಯಿಸ್ಲಿಕ್ಕಲ್ಲ, ತೆಗೆದು ಬೇರೆ ಯೂಸ್ ಮಾಡಲುವಂಥ ಪ್ರಯತ್ನವೂ ಆಗಿದ್ದು. ಅದಕ್ಕಾಗಿ ಇನ್ನೊಂದು ಅಕೌಂಟ್ ಮಾಡಿದರು, ಇನ್ನೊಂದು ಅಕೌಂಟಿಗೆ ಆ ದುಡ್ಡನ್ನು ಕಳಿಸಿದರು. ಈ ಅಕೌಂಟ್ ಅಲ್ಲ, ಬೇರೆ ಅಕೌಂಟ್. ಆ ಅಕೌಂಟಿಂದ 50 ಕೋಟಿ ತೆಗೆದರು, ಬೇರೆ ಕಡೆ ಕಳಿಸಿದರು. ಕೆಲವು ದಿನಗಳ ನಂತರ ವಾಪಸ್ ಬರ್ತಿತ್ತು ದುಡ್ಡು, 28 ಕೋಟಿ ವಾಪಸ್ ಬಂದಿದೆ. ಆದರೆ ಅದು ಅಪರಾಧ ಆಗುತ್ತೆ. ಹಾಗಿದ್ದರೆ ನೀವು ಬೇರೆ ಅಕೌಂಟ್ ಮಾಡಿಬಿಟ್ಟು 50 ಕೋಟಿನ ಎಲ್ಲಿ ತಗೊಂಡೋದ್ರಿ? ನಿಗಮದ ಅವ್ಯವಹಾರ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಭಾಳ ಮುಖ್ಯವಾಗಿ ನಿಗಮದ ಅವ್ಯವಹಾರ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್. ಏನಾಯಿತು ದುಡ್ಡು ಹೇಳ್ತಾ ಹೋಗ್ತೀನಿ ಸ್ವಲ್ಪ ಫಾಸ್ಟಾಗಿ. ಕರ್ತವ್ಯ ಲೋಪವಾಗಿದೆ, ಆರ್ಥಿಕ ನಿಯಮ ಪಾಲಿಸಿಲ್ಲ, ಇಲ್ಲಿ ದುಡ್ಡು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅರೆ ಹಂಗಲ್ಲ, ಅದು 50 ಕೋಟಿಗೆ ನೀವು ಒಂದು ತಿಂಗಳಲ್ಲಿ ಬಡ್ಡಿ ಎಷ್ಟಾಗುತ್ತೆ ಬ್ಯಾಂಕಲ್ಲಿ, ಮತ್ತೊಂದು ಅದು ಕರ್ತವ್ಯ ಲೋಪ, ಆರ್ಥಿಕ ನಿಯಮ ಪಾಲಿಸಿಲ್ಲ, ಕದ್ದಿಲ್ಲ, ಮತ್ತೊಂದು ಮಾಡಿಲ್ಲ, ತಗೊಂಡಿದ್ದೀರಿ ವಾಪಸ್ ಕೊಡ್ತೀರಿ. ಹಂಗಾಗಲ್ಲ. ಹರ್ಷದ್ ಮೆಹ್ತಾ ವಿಚಾರ ಕೂಡ ಹಾಗೆ ಆಗಿದ್ದು. ಹರ್ಷದ್ ಮೆಹ್ತಾ ಯಾರಿಗೂ ತೊಂದರೆ ಮಾಡಲಿಲ್ಲ, ಆದರೆ ಇದಕ್ಕೆ ಹಾಕದ, ಯಾವುದಕ್ಕೆ ಶೇರ್ಗೆ ಹಾಕದ, ಶೇರ್ ಮೇಲಕ್ಕೆ ಹೋಯ್ತು,
ಬಾಕಿದವರು ಖರೀದಿ ಮಾಡಿದ್ರು ಅವರಿಗೆ ಲಾಸ್ ಆಯಿತು. ಇಲ್ಲೂ ಅಷ್ಟೇ ಕರ್ತವ್ಯ ಲೋಪವಾಗಿದೆ, ಆರ್ಥಿಕ ನಿಯಮ ಪಾಲಿಸಿಲ್ಲ. ನೆಕ್ಸ್ಟ್, ಈಗಾಗಲೇ ನಿಗಮದ ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅದರ MD ಮತ್ತು ಲೆಕ್ಕಾಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ, ಯಾಕೆಂದರೆ ಅವರ ಸೈನ್ ಮೇಲೆ ಅದನ್ನು 50 ಕೋಟಿಯನ್ನು ಕಳಿಸಿದ್ದು. ನೆಕ್ಸ್ಟ್ ಯೂನಿಯನ್ ಬ್ಯಾಂಕ್ನ 6 ಸಿಬ್ಬಂದಿ ವಿರುದ್ಧ FIR ಆಗಿದೆ. ಈಗಾಗಲೇ ಆಗಲೇಬೇಕು, ಆದರೆ ಸುತ್ತಿ ಬಳಸಿ ನಾಗೇಂದ್ರ ಕಡೆ ಬರ್ತಾ ಇದೆ ಉರುಳು. ಯಾಕೆ ಅಂತಂದರೆ ಇದೆಲ್ಲ ಮಾಡೋದಕ್ಕೆ ಯಾರು ಮೌಖಿಕ ಆದೇಶ ಕೊಟ್ಟಿದ್ದು? ಆರ್ಡರ್ ಆಗಿದ್ದರೆ ಈಗ ಒಳಗೋಗ್ಬಿಡ್ತಿದ್ರು. ನಾನು ಹೇಳಿದ್ದೇನೆ. ಹಾಗಿದ್ರೆ ಯಾರು ಮಾಡಿದರು? ಇವರು ಹೇಳದೆ ಯಾರು ಮಾಡಿದರು? ಬೇರೆ ಖಾತೆಗೆ ಹಣ ಹಾಕಲು ಸಚಿವರು ಸೂಚಿಸಿದ್ದಾರಾ? ಇದನ್ನು ಇವರು ಅಂದರೆ ಚಂದ್ರಶೇಖರಯ್ಯ ತಮ್ಮ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಸಚಿವರ ಮೌಖಿಕ ಸೂಚನೆ ಇತ್ತ ಅನ್ನುವಂಥ ಅನುಮಾನ. ಇಲ್ಲೇ ಈ ಒಂದು ಪಾಯಿಂಟ್ ಮಾತ್ರ ಆ ಕಡೆ ಆಗತ್ತಾ ಈ ಕಡೆ ಆಗತ್ತಾ ಅಂತೇಳಿ. ಆದರೆ ಲೋಪ ಅಂತೂ ಆಗಿದೆ, ಆರ್ಥಿಕ ನಿಯಮ ಪಾಲಿಸಿಲ್ಲ. ST ನಿಗಮದ ಹಣ ಎಲ್ಲೆಲ್ಲಿಗೆ ಹೋಗಿತ್ತು? ಈಗ ಆ ದುಡ್ಡನ್ನು ಏನು ಮಾಡಿದರು? ತೆಲಂಗಾಣ ಎಲೆಕ್ಷನ್ಗೆ ಹೋಗಿದೆ ಅನ್ನುವಂಥ ಡೌಟು. ದುಡ್ಡು ಬೇರೆ ಎಲ್ಲೂ ಇರಲಿಲ್ಲ, ಎಲ್ಲ ಕಡೆ ಸ್ಟ್ರೈಟ್ ಆಗ್ತಾ ಇತ್ತು. 14 ವರ್ಚುವಲ್ ಖಾತೆಗಳಿಂದ IT ಕಂಪನಿಗಳಿಗೆ ಶಿಫ್ಟ್ ಆಗಿದೆ, ಬೇರೆ IT ಕಂಪನಿಗಳಿಗೆ ಶಿಫ್ಟ್ ಆಗಿದೆಯಂತೆ ಆ ದುಡ್ಡು. ಹೈದರಾಬಾದ್ ಸಹಕಾರ ಸಂಘದ ಖಾತೆಗೆ ವರ್ಗಾವಣೆಯಾಗಿದೆಯಾ? ಸಹಕಾರ ಸಂಘದ ಖಾತೆಗೆ ಹೈದರಾಬಾದ್ ಅಂತಂದರೆ ತೆಲಂಗಾಣ ಬರುತ್ತೆ. ಅಂದರೆ ತೆಲಂಗಾಣ ಚುನಾವಣೆಗೆ ಫಂಡಿಂಗ್ ಮಾಡಲಾಗಿತ್ತಾ? ಈ ಸಹಕಾರ ಸಂಘಗಳು ಅಂತ ಹೇಳುವಾಗ ಏನಾಗುತ್ತೆ ಅಂತಂದರೆ ಅಲ್ಲಿಯ ಲೋಕಲ್ ಲೀಡರ್ಗಳು ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಮಾರ್ಚ್ ತಿಂಗಳಲ್ಲಿ ಹಣ ವರ್ಗಾವಣೆ ಪ್ರಕ್ರಿಯೆ ನಡೆದಿತ್ತು. ಯಾವಾಗ ಇದು ಬಂದಿತ್ತು, ಏನು ಚುನಾವಣಾ ನೀತಿ ಸಂಹಿತೆ ಬಂದಿತ್ತು, ಆಗಲೇ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಮೇ 13ರಂದು ತೆಲಂಗಾಣದಲ್ಲಿ ನಡೀತು ಲೋಕಸಭಾ ಎಲೆಕ್ಷನ್. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಅವಧಿಯಲ್ಲಿ ನಡೆದಿತ್ತು. ಅಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬಂದಿತ್ತು, ಅದು ಬೇರೆ ವಿಚಾರ. ತೆಲಂಗಾಣ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಶಂಕೆ. ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿ, ವೀಕ್ಷಕರ ಒಂದು ವಿಚಾರ ಹೇಳ್ಬಿಡ್ತೀನಿ. ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತಂದರೆ ಇದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿರುತ್ತೆ, DK ಶಿವಕುಮಾರ್ ಅವ್ರಿಗೂ ಗೊತ್ತಿರುತ್ತೆ. ಒಂದು ವೇಳೆ ತಮ್ಮ ಲಾಭಕ್ಕಾಗಿ ಮಾತ್ರ ನಾಗೇಂದ್ರ ಮಾಡಿದ್ದಿದ್ರೆ ಈಗಾಗಲೇ ಅವರನ್ನು ಕಿತ್ತು ಬಿಸಾಕ್ತಾ ಇದ್ರು. ಇದು ಇವರ ಆಣತಿ ಇಲ್ಲದೆ ನಡೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತೆಲಂಗಾಣ ಉಸ್ತುವಾರಿ ಯಾರಿದ್ದದ್ದು? DK ಶಿವಕುಮಾರ್. ಅಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಪಣ ತೊಟ್ಟಿದ್ಯಾರು? ಇಲ್ಲಿಯ ಕಾಂಗ್ರೆಸ್. ಹಾಗಿರುವಾಗ ದೊಡ್ಡ ನಾಯಕರ ಗಮನವಿಲ್ಲದೆ ಹೋಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಗೇಂದ್ರ ಅವರನ್ನು ಉಳಿಸೋ ಪ್ರಯತ್ನಗಳಾಗಬಹುದು, ಆದರೆ ನಾಗೇಂದ್ರ ಉಳಿಬಾರ್ದು. ಇದು ರಾಜ್ಯಕ್ಕೆ ಮಾಡಿರುವಂಥ ಅನ್ಯಾಯ, ಬೊಕ್ಕಸಕ್ಕೆ ಮಾಡಿರುವಂಥ ಅನ್ಯಾಯ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.